ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಆರಂಭವಾಗುತ್ತಿದ್ದಂತೆ ಗ್ರಾಮದಲ್ಲಿ ಕೂಡ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಒಂದ್ ಕಡೆ ಉತ್ಖನನ ನಡೀತಾ ಇದ್ರೆ ಇನ್ನೊಂದು ಕಡೆ ಐತಿಹಾಸಿಕ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂತ ಜನರು ಕೂಡ ಆತಂಕಕ್ಕೆ ಎದುರಾಗಿದ್ದಾರೆ. ನಾವಿವಾಗ ಲಕ್ಕುಂಡಿಯ ಐತಿಹಾಸಿಕ ನಾಗನಾಥ ದೇವಸ್ಥಾನದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ನಾಗನಾಥ ದೇವಾಲಯ 9 ಮತ್ತು 10ನೆಯ ಕಾಲದಲ್ಲಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತ ಈ ಒಂದು ದೇವಸ್ಥಾನ. ಸಾಕಷ್ಟು ಕಲೆ ಶಿಲ್ಪಕಲೆ ಕೂಡ ಈ ಒಂದು ದೇವಸ್ಥಾನದಲ್ಲಿ ತುಂಬಿ ತುಳುಕ್ತಾ ಇದೆ. ಆದರೆ ಇಂಥ ಪುರಾತನ ಕಾಲದ ದೇವಸ್ಥಾನದ ಪಕ್ಕದಲ್ಲೇ ಸಾಕಷ್ಟು ಮನೆಗಳು ಕೂಡ ಇದ್ದಾವೆ. ಇಲ್ಲಿ ಸುಮಾರು 28ರಿಂದ 30ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಇದು ದೇವಸ್ಥಾನವಾದರೆ ಅದರ ಪಕ್ಕದಲ್ಲೇ ಅಂದ್ರೆ ಇಲ್ಲಿ ಇದು ದೇವಸ್ಥಾನ, ಅದರ ಪಕ್ಕದಲ್ಲೇ ಮನೆಗಳಿದ್ದಾವೆ. ಈ ರೀತಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಈ ಒಂದು ಆವರಣದಲ್ಲಿ ಸುಮಾರು ಅಂದ್ರೆ 5 ದೇವಸ್ಥಾನಗಳು ಕೂಡ ಇದ್ದಾವೆ, 5 ಬಸದಿಗಳಿದ್ದಾವೆ. ಆ 5 ಬಸದಿಗಳ ಪೈಕಿ ಇವಾಗ ಕೇವಲ 2 ದೇವಸ್ಥಾನಗಳು ಕೂಡ ಮಾತ್ರ ನಮಗೆ ಕಣ್ಣಿಗೆ ಗೋಚರವಾಗ್ತವೆ. ಉಳಿದಿದ್ದು ಮಣ್ಣಲ್ಲಿ ಹುಗಿದಿದ್ದಾವೆ. ಆದರೆ ಅಕ್ಕಪಕ್ಕದಲ್ಲಿ ಕೂಡ ಸಾಕಷ್ಟು ಕುಟುಂಬಗಳು ಅವರ ಪೂರ್ವಜರಿಂದನೂ ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವಾಗ ಏನು ಉತ್ಖನನ ನಡೀತಾ ಇರೋದರಿಂದ ನಮ್ಮನ್ನು ಎಲ್ಲಿ ಒಕ್ಕಲೆಬ್ಬಿಸ್ತಾರೆ ಎನ್ನುವ ಆತಂಕ ಈ ಒಂದು ಗ್ರಾಮಸ್ಥರಲ್ಲಿ ಮತ್ತು ದೇವಸ್ಥಾನದ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂತಹ ಕುಟುಂಬದಲ್ಲಿ ನಿರ್ಮಾಣವಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಒಂದು ದೇವಸ್ಥಾನ ಸಾಕಷ್ಟು ಪುರಾತನ ಕಾಲದ್ದು, ಹೀಗಾಗಿ ಪುರಾತನ ಕಾಲದ ದೇವಸ್ಥಾನಗಳ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂತಹ ಕುಟುಂಬಸ್ಥರು ನಾವು ಮನೆಗಳನ್ನು ಬಿಟ್ಟು ಕೊಡ್ತೇವೆ, ಆದರೆ ನಮಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಇನ್ನಾದರೂ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ಏನು ಆತಂಕಕ್ಕೆ ಒಳಗಾಗಿದ್ದಾರೆ ಲಕ್ಕುಂಡಿ ಗ್ರಾಮಸ್ಥರು, ಇವರಿಗೆ ಸೂಕ್ತವಾದ ಪರಿಹಾರ ಕೊಡುವ ಮೂಲಕ ಅವರನ್ನು ಸ್ಥಳಾಂತರ ಮಾಡಬೇಕಾಗಿದೆ. ಇಲ್ಲವಾದರೆ ಕುಟುಂಬಸ್ಥರು ಸಾಕಷ್ಟು ಬೀದಿಗೆ ಬೀಳುವ ಆತಂಕ ಕೂಡ ಎದುರಾಗಿದೆ. ಈ ಕೂಡಲೇ ನಮಗೆ ಸಾಕಷ್ಟು ಆತಂಕ ಎದುರಾಗ್ತಾ ಇದೆ. ಹೀಗಾಗಿ ಸೂಕ್ತವಾದ ಪರಿಹಾರ ಕೊಡಬೇಕು. ನಾವು ಪರಿಹಾರ ಕೊಟ್ಟರೆ ಗ್ರಾಮವನ್ನು ಬಿಟ್ಟು ಸ್ಥಳಾಂತರ ಆಗ್ತೇವೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಆರಂಭವಾಗುತ್ತಿದ್ದಂತೆ ಗ್ರಾಮದಲ್ಲಿ ಕೂಡ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಒಂದ್ ಕಡೆ ಉತ್ಖನನ ನಡೀತಾ ಇದ್ರೆ ಇನ್ನೊಂದು ಕಡೆ ಐತಿಹಾಸಿಕ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂತ ಜನರು ಕೂಡ ಆತಂಕಕ್ಕೆ ಎದುರಾಗಿದ್ದಾರೆ. ನಾವಿವಾಗ ಲಕ್ಕುಂಡಿಯ ಐತಿಹಾಸಿಕ ನಾಗನಾಥ ದೇವಸ್ಥಾನದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ನಾಗನಾಥ ದೇವಾಲಯ 9 ಮತ್ತು 10ನೆಯ ಕಾಲದಲ್ಲಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತಹ ಈ ಒಂದು ದೇವಸ್ಥಾನ. ಸಾಕಷ್ಟು ಕಲೆ ಶಿಲ್ಪಕಲೆ ಕೂಡ ಈ ಒಂದು ದೇವಸ್ಥಾನದಲ್ಲಿ ತುಂಬಿ ತುಳುಕ್ತಾ ಇದೆ. ಆದರೆ ಇಂಥ ಪುರಾತನ ಕಾಲದ ದೇವಸ್ಥಾನದ ಪಕ್ಕದಲ್ಲೇ ಸಾಕಷ್ಟು ಮನೆಗಳು ಕೂಡ ಇದ್ದಾವೆ. ಇಲ್ಲಿ ಸುಮಾರು 28ರಿಂದ 30ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಇದು ದೇವಸ್ಥಾನವಾದರೆ ಅದರ ಪಕ್ಕದಲ್ಲೇ ಅಂದ್ರೆ ಇಲ್ಲಿ ಇದು ದೇವಸ್ಥಾನ, ಅದರ ಪಕ್ಕದಲ್ಲೇ ಮನೆಗಳಿದ್ದಾವೆ. ಈ ರೀತಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಈ ಒಂದು ಆವರಣದಲ್ಲಿ ಸುಮಾರು ಅಂದ್ರೆ 5 ದೇವಸ್ಥಾನಗಳು ಕೂಡ ಇದ್ದಾವೆ, 5 ಬಸದಿಗಳಿದ್ದಾವೆ. ಆ 5 ಬಸದಿಗಳ ಪೈಕಿ ಇವಾಗ ಕೇವಲ 2 ದೇವಸ್ಥಾನಗಳು ಕೂಡ ಮಾತ್ರ ನಮಗೆ ಕಣ್ಣಿಗೆ ಗೋಚರವಾಗ್ತವೆ. ಉಳಿದಿದ್ದು ಮಣ್ಣಲ್ಲಿ ಹುಗಿದಿದ್ದಾವೆ. ಆದರೆ ಅಕ್ಕಪಕ್ಕದಲ್ಲಿ ಕೂಡ ಸಾಕಷ್ಟು ಕುಟುಂಬಗಳು ಅವರ ಪೂರ್ವಜರಿಂದನೂ ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವಾಗ ಏನು ಉತ್ಖನನ ನಡೀತಾ ಇರೋದರಿಂದ ನಮ್ಮನ್ನು ಎಲ್ಲಿ ಒಕ್ಕಲೆಬ್ಬಿಸ್ತಾರೆ ಎನ್ನುವ ಆತಂಕ ಈ ಒಂದು ಗ್ರಾಮಸ್ಥರಲ್ಲಿ ಮತ್ತು ದೇವಸ್ಥಾನದ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂತಹ ಕುಟುಂಬದಲ್ಲಿ ನಿರ್ಮಾಣವಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಒಂದು ದೇವಸ್ಥಾನ ಸಾಕಷ್ಟು ಪುರಾತನ ಕಾಲದ್ದು, ಹೀಗಾಗಿ ಪುರಾತನ ಕಾಲದ ದೇವಸ್ಥಾನಗಳ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂತಹ ಕುಟುಂಬಸ್ಥರು ನಾವು ಮನೆಗಳನ್ನು ಬಿಟ್ಟು ಕೊಡ್ತೇವೆ, ಆದರೆ ನಮಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಇನ್ನಾದರೂ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ಏನು ಆತಂಕಕ್ಕೆ ಒಳಗಾಗಿದ್ದಾರೆ ಲಕ್ಕುಂಡಿ ಗ್ರಾಮಸ್ಥರು, ಇವರಿಗೆ ಸೂಕ್ತವಾದ ಪರಿಹಾರ ಕೊಡುವ ಮೂಲಕ ಅವರನ್ನು ಸ್ಥಳಾಂತರ ಮಾಡಬೇಕಾಗಿದೆ. ಇಲ್ಲವಾದರೆ ಕುಟುಂಬಸ್ಥರು ಸಾಕಷ್ಟು ಬೀದಿಗೆ ಬೀಳುವ ಆತಂಕ ಕೂಡ ಎದುರಾಗಿದೆ. ಈ ಕೂಡಲೇ ನಮಗೆ ಸಾಕಷ್ಟು ಆತಂಕ ಎದುರಾಗ್ತಾ ಇದೆ. ಹೀಗಾಗಿ ಸೂಕ್ತವಾದ ಪರಿಹಾರ ಕೊಡಬೇಕು. ನಾವು ಪರಿಹಾರ ಕೊಟ್ಟರೆ ಗ್ರಾಮವನ್ನು ಬಿಟ್ಟು ಸ್ಥಳಾಂತರ ಆಗ್ತೇವೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಆರಂಭವಾಗುತ್ತಿದ್ದಂತೆ ಗ್ರಾಮದಲ್ಲಿ ಕೂಡ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಒಂದ್ ಕಡೆ ಉತ್ಖನನ ನಡೀತಾ ಇದ್ರೆ ಇನ್ನೊಂದು ಕಡೆ ಐತಿಹಾಸಿಕ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂತ ಜನರು ಕೂಡ ಆತಂಕಕ್ಕೆ ಎದುರಾಗಿದ್ದಾರೆ. ನಾವಿವಾಗ ಲಕ್ಕುಂಡಿಯ ಐತಿಹಾಸಿಕ ನಾಗನಾಥ ದೇವಸ್ಥಾನದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ನಾಗನಾಥ ದೇವಾಲಯ 9 ಮತ್ತು 10ನೆಯ ಕಾಲದಲ್ಲಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತಹ ಈ ಒಂದು ದೇವಸ್ಥಾನ. ಸಾಕಷ್ಟು ಕಲೆ ಶಿಲ್ಪಕಲೆ ಕೂಡ ಈ ಒಂದು ದೇವಸ್ಥಾನದಲ್ಲಿ ತುಂಬಿ ತುಳುಕ್ತಾ ಇದೆ. ಆದರೆ ಇಂಥ ಪುರಾತನ ಕಾಲದ ದೇವಸ್ಥಾನದ ಪಕ್ಕದಲ್ಲೇ ಸಾಕಷ್ಟು ಮನೆಗಳು ಕೂಡ ಇದ್ದಾವೆ. ಇಲ್ಲಿ ಸುಮಾರು 28ರಿಂದ 30ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಇದು ದೇವಸ್ಥಾನವಾದರೆ ಅದರ ಪಕ್ಕದಲ್ಲೇ ಅಂದ್ರೆ ಇಲ್ಲಿ ಇದು ದೇವಸ್ಥಾನ, ಅದರ ಪಕ್ಕದಲ್ಲೇ ಮನೆಗಳಿದ್ದಾವೆ. ಈ
ರೀತಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಈ ಒಂದು ಆವರಣದಲ್ಲಿ ಸುಮಾರು ಅಂದ್ರೆ 5 ದೇವಸ್ಥಾನಗಳು ಕೂಡ ಇದ್ದಾವೆ, 5 ಬಸದಿಗಳಿದ್ದಾವೆ. ಆ 5 ಬಸದಿಗಳ ಪೈಕಿ ಇವಾಗ ಕೇವಲ 2 ದೇವಸ್ಥಾನಗಳು ಕೂಡ ಮಾತ್ರ ನಮಗೆ ಕಣ್ಣಿಗೆ ಗೋಚರವಾಗ್ತವೆ. ಉಳಿದಿದ್ದು ಮಣ್ಣಲ್ಲಿ ಹುಗಿದಿದ್ದಾವೆ. ಆದರೆ ಅಕ್ಕಪಕ್ಕದಲ್ಲಿ ಕೂಡ ಸಾಕಷ್ಟು ಕುಟುಂಬಗಳು ಅವರ ಪೂರ್ವಜರಿಂದನೂ ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವಾಗ ಏನು ಉತ್ಖನನ ನಡೀತಾ ಇರುವುದರಿಂದ ನಮ್ಮನ್ನು ಎಲ್ಲಿ ಒಕ್ಕಲೆಬ್ಬಿಸ್ತಾರೆ ಎನ್ನುವ ಆತಂಕ ಈ ಒಂದು ಗ್ರಾಮಸ್ಥರಲ್ಲಿ ಮತ್ತು ದೇವಸ್ಥಾನದ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂತಹ ಕುಟುಂಬದಲ್ಲಿ ನಿರ್ಮಾಣವಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಒಂದು ದೇವಸ್ಥಾನ ಸಾಕಷ್ಟು ಪುರಾತನ ಕಾಲದ್ದು. ಹೀಗಾಗಿ ಪುರಾತನ ಕಾಲದ ದೇವಸ್ಥಾನಗಳ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂತಹ ಕುಟುಂಬಸ್ಥರು ನಾವು ಮನೆಗಳನ್ನು ಬಿಟ್ಟು ಕೊಡ್ತೇವೆ, ಆದರೆ ನಮಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಇನ್ನಾದರೂ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ಏನು ಆತಂಕಕ್ಕೆ ಒಳಗಾಗಿದ್ದಾರೆ ಲಕ್ಕುಂಡಿ ಗ್ರಾಮಸ್ಥರು, ಇವರಿಗೆ ಸೂಕ್ತವಾದ ಪರಿಹಾರ ಕೊಡುವ ಮೂಲಕ ಅವರನ್ನು ಸ್ಥಳಾಂತರ ಮಾಡಬೇಕಾಗಿದೆ. ಇಲ್ಲವಾದರೆ ಕುಟುಂಬಸ್ಥರು ಸಾಕಷ್ಟು ಬೀದಿಗೆ ಬೀಳುವ ಆತಂಕ ಕೂಡ ಎದುರಾಗಿದೆ. ಈ ಕೂಡಲೇ ನಮಗೆ ಸಾಕಷ್ಟು ಆತಂಕ ಎದುರಾಗ್ತಾ ಇದೆ. ಹೀಗಾಗಿ ಸೂಕ್ತವಾದ ಪರಿಹಾರ ಕೊಡಬೇಕು. ನಾವು ಪರಿಹಾರ ಕೊಟ್ಟರೆ ಗ್ರಾಮವನ್ನು ಬಿಟ್ಟು ಸ್ಥಳಾಂತರ ಆಗ್ತೇವೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಆರಂಭವಾಗುತ್ತಿದ್ದಂತೆ ಗ್ರಾಮದಲ್ಲಿ ಕೂಡ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಒಂದ್ ಕಡೆ ಉತ್ಖನನ ನಡೀತಾ ಇದ್ರೆ, ಇನ್ನೊಂದು ಕಡೆ ಐತಿಹಾಸಿಕ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂತ ಜನರು ಕೂಡ ಆತಂಕಕ್ಕೆ ಎದುರಾಗಿದ್ದಾರೆ. ನಾವಿವಾಗ ಲಕ್ಕುಂಡಿಯ ಐತಿಹಾಸಿಕ ನಾಗನಾಥ ದೇವಸ್ಥಾನದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ನಾಗನಾಥ ದೇವಾಲಯ 9 ಮತ್ತು 10ನೆಯ ಕಾಲದಲ್ಲಿ, ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತ ಈ ಒಂದು ದೇವಸ್ಥಾನ. ಸಾಕಷ್ಟು ಕಲೆ, ಶಿಲ್ಪಕಲೆ ಕೂಡ ಈ ಒಂದು ದೇವಸ್ಥಾನದಲ್ಲಿ ತುಂಬಿ ತುಳುಕ್ತಾ ಇದೆ. ಆದರೆ ಇಂಥ ಪುರಾತನ ಕಾಲದ ದೇವಸ್ಥಾನದ ಪಕ್ಕದಲ್ಲೇ ಸಾಕಷ್ಟು ಮನೆಗಳು ಕೂಡ ಇದ್ದಾವೆ. ಇಲ್ಲಿ ಸುಮಾರು 28ರಿಂದ 30ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ದೇವಸ್ಥಾನವಾದರೆ ಅದರ ಪಕ್ಕದಲ್ಲೇ, ಅಂದ್ರೆ ಇಲ್ಲಿ ಇದು ದೇವಸ್ಥಾನ, ಅದರ ಪಕ್ಕದಲ್ಲೇ ಮನೆಗಳಿದ್ದಾವೆ. ಈ ರೀತಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಈ ಒಂದು ಆವರಣದಲ್ಲಿ ಸುಮಾರು ಅಂದ್ರೆ 5 ದೇವಸ್ಥಾನಗಳು ಕೂಡ ಇದ್ದಾವೆ, 5 ಬಸದಿಗಳಿದ್ದಾವೆ. ಆ 5 ಬಸದಿಗಳ ಪೈಕಿ ಇವಾಗ ಕೇವಲ 2 ದೇವಸ್ಥಾನಗಳು ಕೂಡ ಮಾತ್ರ ನಮಗೆ ಕಣ್ಣಿಗೆ ಗೋಚರವಾಗ್ತವೆ. ಉಳಿದಿದ್ದು ಮಣ್ಣಲ್ಲಿ ಹುಗಿದಿದ್ದಾವೆ. ಆದರೆ ಅಕ್ಕಪಕ್ಕದಲ್ಲಿ ಕೂಡ ಸಾಕಷ್ಟು ಕುಟುಂಬಗಳು ಅವರ ಪೂರ್ವಜರಿಂದನೂ ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವಾಗ ಏನು ಉತ್ಖನನ ನಡೀತಾ ಇರುವುದರಿಂದ ನಮ್ಮನ್ನು ಎಲ್ಲಿ ಒಕ್ಕಲೆಬ್ಬಿಸ್ತಾರೆ ಎನ್ನುವ ಆತಂಕ ಈ ಒಂದು ಗ್ರಾಮಸ್ಥರಲ್ಲಿ ಮತ್ತು ದೇವಸ್ಥಾನದ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂತಹ ಕುಟುಂಬದಲ್ಲಿ ನಿರ್ಮಾಣವಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಒಂದು ದೇವಸ್ಥಾನ ಸಾಕಷ್ಟು ಪುರಾತನ ಕಾಲದ್ದು. ಹೀಗಾಗಿ ಪುರಾತನ ಕಾಲದ ದೇವಸ್ಥಾನಗಳ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂತಹ ಕುಟುಂಬಸ್ಥರು ನಾವು ಮನೆಗಳನ್ನು ಬಿಟ್ಟು ಕೊಡ್ತೇವೆ, ಆದರೆ ನಮಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಇನ್ನಾದರೂ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ಏನು ಆತಂಕಕ್ಕೆ ಒಳಗಾಗಿದ್ದಾರೆ ಲಕ್ಕುಂಡಿ ಗ್ರಾಮಸ್ಥರು, ಇವರಿಗೆ ಸೂಕ್ತವಾದ ಪರಿಹಾರ ಕೊಡುವ ಮೂಲಕ ಅವರನ್ನು ಸ್ಥಳಾಂತರ ಮಾಡಬೇಕಾಗಿದೆ. ಇಲ್ಲವಾದರೆ ಕುಟುಂಬಸ್ಥರು ಸಾಕಷ್ಟು ಬೀದಿಗೆ ಬೀಳುವ ಆತಂಕ ಕೂಡ ಎದುರಾಗಿದೆ. ಈ ಕೂಡಲೇ ನಮಗೆ ಸಾಕಷ್ಟು ಆತಂಕ ಎದುರಾಗ್ತಾ ಇದೆ. ಹೀಗಾಗಿ ಸೂಕ್ತವಾದ ಪರಿಹಾರ ಕೊಡಬೇಕು. ನಾವು ಪರಿಹಾರ ಕೊಟ್ಟರೆ ಗ್ರಾಮವನ್ನು ಬಿಟ್ಟು ಸ್ಥಳಾಂತರ ಆಗ್ತೇವೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.